ಇವತ್ತು ದಿವಸ ನನ್ನ ತಾಲೂಕಿನ ಜನ, ನನ್ನ ತಾಲೂಕಿನ ಜನತೆ, ತಾಲೂಕಿನ ಜನರು, ನನ್ನ ತಾಲೂಕಿನ ದೇವರುಗಳು ಈ ಒಂದು ಜಯಕ್ಕೆ ಮೂಲವಾಗಿ ಅವರು ಕಾರಣೀಭೂತರಾಗ್ತಾರೆ. ಬರುವಂತ ದಿನಮಾನಗಳಲ್ಲಿ ಅವರ ಸೇವೆಯನ್ನು ಮಾಡುವ ಮುಖಾಂತರ ಈ ಒಂದು ತಾಲೂಕಿನ ಸೇವೆಯನ್ನು ಮಾಡ್ತಾ ಬರುವಂತ ದಿನಮಾನಗಳಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ 15 ತಾಲೂಕುಗಳ ಸೇವೆಯನ್ನು ಮಾಡುವುದರೊಂದಿಗೆ ಈ ಒಂದು ಸಹಕಾರಿ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರ ಇಡೀ ಬೆಳಗಾವಿ ಜಿಲ್ಲೆ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಹಿರಿಯರ ನೇತೃತ್ವದಲ್ಲಿ ಮುಂದುವರಿಸುವಂತ ಕೆಲಸವನ್ನು ಬರುವಂತ ದಿನಮಾನದಲ್ಲಿ ನಾನು ಮಾಡ್ತೀನಿ. ಮೊನ್ನೆ ಉಮೇಶ್ ಕತ್ತಿ ಅವರದ್ದು ಪುಸ್ತಕ ಬಿಡುಗಡೆಯಲ್ಲಿ ಈರಣ್ಣ ಕಡಾಡಿ ಅವರು ಏನ್ ಹೇಳ್ತೀರಂದ್ರೆ ಕತ್ತಿ ಅವ್ರ ಕಡೆ ಎಲ್ಲ ಇದೆ, ಬೆಳಗಾವಿ ಜಿಲ್ಲೆ ಅವರ ಇದರ ಹಿಡಿತದಲ್ಲಿ ಇಟ್ಕೋಬೇಕು, ಬೆಳಗಾವಿ ಜಿಲ್ಲೆ ತುಂಬೆಲ್ಲ ಓಡಾಟ ಮಾಡಬೇಕು ಅಂತ ಒಂದು ಮಾತನ್ನ ಮಾತಾಡಿದ್ರು. ಈ ನಿಟ್ಟಿನಲ್ಲಿ ತಾವು ಅವತ್ತು ಜಗದೀಶ್ ಶೆಟ್ಟರ್ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಈರಣ್ಣ ಕದಾಡಿ ಇರ್ಬೋದು, ಉದಾಸಿ ಅವರು ಇರ್ಬೋದು, ಸಾಕಷ್ಟು ಜನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವ್ರು ಮಾತಾಡುವಂತ ಅವರ ಧ್ವನಿಯಿಂದ ಇಷ್ಟೇ ಗೊತ್ತಾಗ್ತದೆ, ಉಮೇಶ್ ಕತ್ತಿಯವರ ಒಂದು ಈ ಭಾಗದಲ್ಲಿ ಶಕ್ತಿ ಏನಿತ್ತು, ಆ ಶಕ್ತಿ ಇವತ್ತು ನಮ್ಮ ಜೊತೆ ಆ ಶಕ್ತಿಯನ್ನು ತುಂಬುವಂತ ಕೆಲಸ ನೀವು ಮಾಡ್ಬೇಕನ್ನುವಂತ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಬರುವಂತ ದಿನಮಾನಗಳಲ್ಲಿ ಹುಕ್ಕೇರಿ ತಾಲೂಕು ಇರಬಹುದು, ಬೆಳಗಾವಿ ಜಿಲ್ಲೆ ಇರಬಹುದು, ಜೊತೆಗೆ ಉತ್ತರ ಕರ್ನಾಟಕ ಇರಬಹುದು, ಜೊತೆಗೆ ಅಖಂಡ ಕರ್ನಾಟಕ ಇರಬಹುದು, ಆ ಒಂದು ಸೇವೆಯನ್ನ, ಜನಸೇವೆಯನ್ನ ಮಾಡುವಂತ ಎಲ್ಲಾ ರೀತಿಯ ಪ್ರಯತ್ನವನ್ನು ನಾನು ಮಾಡ್ತೇನೆ. ಉಮೇಶಣ್ಣ ಕತ್ತಿಯವರು ಇದ್ದಂತ ಸಂದರ್ಭದಲ್ಲಿ ಏನು ಒಂದು ಈ ಭಾಗಕ್ಕೆ ಒಂದು ಶಕ್ತಿ ಇತ್ತು, ಆ ಶಕ್ತಿಯನ್ನ ತುಂಬಿಕೊಡೋದ್ರ ಮುಖಾಂತರ ಉಮೇಶ್ ಕತ್ತಿ ಅವರ ಕನಸನ್ನ ನನಸು ಮಾಡುವಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಹೆಜ್ಜೆ ಇಟ್ಟು ನಾನು ನಡೀತೇನೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಸರ್, ನೀವು ಹುಕ್ಕೇರಿ ತಾಲೂಕು ಎಷ್ಟು ಸೀಮಿತ, ಹುಕ್ಕೇರಿ ಸಣ್ಣ ಒಂದು ಹೊಸ ವಿನ್ನಾದ್ರೆ ಏನಿದೆ ಅಲ್ಲ, ಹುಕ್ಕೇರಿ ತಾಲೂಕು ಎಷ್ಟು ಸೀಮಿತ ಅನ್ನೋ ಮಾತು ಇವತ್ತು ಜಾರಕಿಹೊಳಿ ಅಲ್ಲ. ಇವತ್ತು ಯಾರು ಜಾರಕಿಹೊಳಿ ಹೇಳಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ 2 ತಿಂಗಳ ಒಂದು ತಾಲೂಕಿನಾಗ ಬಿದ್ದಿದ್ರು, ಅದು ಗೊತ್ತಾಗಲಿಲ್ಲ ನನಗೆ. ಇವತ್ತು ಕರ್ನಾಟಕ ರಾಜ್ಯದ ಮಂತ್ರಿ, ಕರ್ನಾಟಕ ಘನ ಸರ್ಕಾರದಲ್ಲಿ ಒಬ್ಬ ಮಂತ್ರಿ, ಅವರು ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವರು 2 ತಿಂಗಳಿಂದ ಕೇವಲ ಯಮಕನಮಂಡಲ ಕ್ಷೇತ್ರಕ್ಕೂ ಇಲ್ಲ, ಕೇವಲ ಹುಕ್ಕೇರಿ ಮತಕ್ಷೇತ್ರದಲ್ಲಿ 2 ತಿಂಗಳ ಮನೆಗೆ ಹೋಗುದು, ತಿರುಗಾಡುದು, ಯಾರ ಮನೆಗೆ ಕರೀಲಿಲ್ಲ ಅನ್ನೋರು ಒತ್ತಾಯಪೂರ್ವಕ ಅವ್ರ ಮನೆಗೆ ಹೋಗಿ ಚಾ ಕುಡಿದು ಈ ಕೆಲಸ ಮಾಡಿದಂತ ಜನರ ಕಡೆಯಿಂದ ನನಗೆ ಉಪದೇಶ ಅಥವಾ ಮಾರ್ಗದರ್ಶನ ನನಗೆ ಅವಶ್ಯಕತೆ ಇಲ್ಲ. ನಾ ತಾಲೂಕಿಗೆ ಸೀಮಿತದನೋ ಅಥವಾ ಕ್ಷೇತ್ರಕ್ಕೆ ಸೀಮಿತದನೋ, ತಾಲೂಕಿಗೆ ಸೀಮಿತದನೋ ಅಥವಾ ಬೆಳಗಾವಿ ಜಿಲ್ಲೆಗೆ ಸೀಮಿತದನೋ, ಏನು ಅಖಂಡ ಕರ್ನಾಟಕ ಸೀಮಿತ ಅದೀವಿ ಅನ್ನೋದ್ರ ಬಗ್ಗೆ ಜನ ನಿರ್ಣಯ ಮಾಡ್ತಾರೆ. ಅವ್ರು ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ಆಗಂಗಿಲ್ಲ. ಮತ್ತು ಅವರು ಯಾವುದಕ್ಕೆ ಸೀಮಿತ ಅನ್ನೋದನ್ನ ಈ ಜನ ನಿನ್ನೆ ನಡೆದಂತ ಚುನಾವಣೆಯಲ್ಲಿ ಒಂದು ಸಂಘಕ್ಕೂ ಅವರು ಸೀಮಿತರಿಲ್ಲ ಅನ್ನೋದನ್ನ ಇವತ್ತು ದಿವಸ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸರ್, ಸೋಲ್ಗೊಂಡ್ರು ಅವರ ಈ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗಿತ್ತು, ಎಪ್ಸೋಂತ ಕೆಲಸ ಮಾಡಿ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ಸತ್ತದ್ದು ಬಹುಶಃ ನೀವು ಕಾಣ್ತಾ ಇರೋದು ಇವತ್ತು ಅವರ ಯಮಕನಮಡಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ, ಗೋಕಾಕ್ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ, ಇವತ್ತು ಅರಮಾವಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗ್ಯದ. ಇದನ್ನ ನಾನು ಹೇಳಂಗಿಲ್ಲ, ನೀವು ಟಿವಿಯವ್ರು ಬಂದು ನಮ್ಮನ್ನ ಅಷ್ಟೇ ಕೇಳ್ತೀರಿ. ಇದನ್ನ ಬಗ್ಗೆ ಗೋಕಾಕ್ ತಾಲೂಕಿನಲ್ಲಿ ತಿರುಗಾಡಿ ಸರ್ವೆ ಮಾಡ್ರಿ, ಮೂಡ್ಲಿಗಿ ತಾಲೂಕಿನಲ್ಲಿ ಹೋಗಿ ಸರ್ವೆ ಮಾಡ್ರಿ, ಯಮಕನಮಡಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡ್ರಿ, ಬೇಕಾದ್ರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡ್ರಿ. ಅವಾಗ ನಿಮಗೆ ಪ್ರಜಾಪ್ರಭುತ್ವವನ್ನ ಕುತ್ತಿಗೆ ಮ್ಯಾಗ ಕಾಲು ಯಾರು ಇಟ್ಟು ನಿಂತಾರ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಪ್ಲಾನ್ ಎ ಫೇಲ್ ಆಯ್ತು, ಪ್ಲಾನ್ ಬಿ ರಮೇಶ್ ಜಾರಕಿಹೊಳಿ ತಗೊಂಡ್ಬರ್ತದೆ. ಅವ್ರು ಯಾಕೆ ಬಂದಿಲ್ಲ ಅನ್ನೋ ರೀಸನ್ ಪ್ಲಾನ್ ಬಿ ರಮೇಶ್ ಜಾರಕಿಹೊಳಿ ಬರ್ತದೆ. ನಮ್ಮ ಪ್ಲಾನ್ ಬಿ, ಪ್ಲಾನ್ ಸಿ ಯಾವ್ದು ಇರಂಗಿಲ್ಲ. ನಮ್ಮದು ಪ್ಲಾನ್ A to Z ಇರ್ತದೆ.
ಪ್ಲಾನ್ A to Z ಏನೈತೆ ಅನ್ನೋದು ಮುಂದಿನ ನಿರ್ಮಾಣಗಳು ನಾನು ತಿಳಿಸ್ಕೊಡ್ತೀನಿ. ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದರು ರಮೇಶ್ ಕತ್ತಿ ಅವರು ಅಧ್ಯಕ್ಷರಿಂದ DCC ಬ್ಯಾಂಕ್ ಅಧ್ಯಕ್ಷರಿಂದ ಕೆಳಗಿಳಿಸಿಕೊಳ್ಳಿ 200 ಕೋಟಿ ಡಿಪಾಸಿಟ್ ಆಗಿದೆ. 200 ಕೋಟಿ ಅವ್ರು ಯಾಕೆ ಹೇಳ್ಬೇಕು? ಅಲ್ಲಿ ಹೋಗಿ ನೀವೇ ಹೋಗಿ ಕೇಳಿದ್ರೆ DCC ಅಲ್ಲಿ ನೀವು ನೀವು TV ಯಾವ್ದಲ್ಲಿ ನಿಮ್ದು, ನೀವು ಹೋಗಿ ಬೆಳಗಾವಿ ಕೇಳ್ರಿ. ನಾನು ಅಧ್ಯಕ್ಷದ ಇದ್ದ ಡೇಟ್ ಹಿಂದ್ಗಡೆ ನಾನು ಹೇಳಿಕ್ಕಿಂತ ಮುಂಚೆ ಎಷ್ಟಿತ್ತು, ನಾ ಹೇಳೋದಕ್ಕಿಂತ ಮುಂಚೆ ಹೆಚ್ಚಾಗಿದ್ರು ಕಡಿಮೆ ಆಗಿದ್ರು, ನೀವು ಹೋಗಿ DCC ಬ್ಯಾಂಕಿನ ಕೇಳ್ಬೋದಲ್ಲ. ಅವ್ರು ಇವಾಗ ಹೇಳ್ತಾರೆ ಅವ್ರು ಹೇಳೋರಲ್ಲ, ಅವ್ರಿಗೆ ಮತ್ತೆ ಬೇರೆ ತೆಗೋದಿಲ್ಲ, ಮತ್ತೆ ನಿಮ್ಮ ಮುಂದೆ ಹೇಳ್ತಾರೋ. ಅಂಕಿ ಅಂಶಗಳನ್ನ ಬೇಕಾದ್ರೆ ಕೊಡ್ತಾನ. ನಾನಿದ್ದ ಡಿಪಾಸಿಟ್ ಎಷ್ಟಿತ್ತು, ನಾನು ಬಿಟ್ಟ ನಂತರ ಇವತ್ತಿಗೆ ಎಷ್ಟೈತಿ ಅದ್ರ ಅಂಕಿ ಅಂಶಗಳನ್ನ ಕೊಡ್ತಾನೆ ನಾನು. ಅವ್ರು ಬರ್ತಿರೋ ಬರ್ಲಿ, ಅವ್ರ ಅಂಕಿ ಅಂಶಗಳನ್ನ ಕೊಡ್ತಾನು. ಬರೀ ಹೇಳೋದಕ್ಕೆ ಶಾನೆ ಆಗಬಾರ್ದು, ವಸ್ತುಸ್ಥಿತಿಯನ್ನ ಇದ್ದಂಗೆ ಬಿಂಬಿಸುವಂತ ಕೆಲಸ ಮಾಡ್ಬೇಕು. ಮತ್ತೆ ಇಂಥ ಜನ ಇರೋದ್ರಿಂದ ಇವತ್ತು ರಾಜ್ಯ ಎಲ್ಲ ಹಾಳಾಗ್ತಾ ಇರೋದು, ರಾಜ್ಯ ಜಿಲ್ಲೆ ಹಾಳಾಗ್ತಾ ಇಂಥ ಜನ ಇರೋದ್ರಿಂದ ಸುಳ್ಳು ಏನೋ ಒಂದು ಬೋಗಸ್ ಹೇಳ್ತಾರೆ. ಅಲ್ಲಿರುವಂತ ದುಡ್ಡು ಇವತ್ತು ದಿವಸ ಸಾರ್ವಜನಿಕದ್ದು. ನಾ ಇದ್ದಾಗ ಎಷ್ಟೈತಿ ನನ್ನ ಕಡೆ ಮಾಹಿತಿ ಐತಿ, ಅದ್ರ ನಂತರ ಎಷ್ಟಾಗೈತಿ ಅದು ಮಾಹಿತಿ ನನ್ನ ಕಡೆ ಐತಿ, ಅದನ್ನ ಕೊಡ್ತಾನೆ. ಅವ್ರು ಬೇಕಾದ್ರೆ ಅದಕ್ಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ವಿಷಯದ ಬಗ್ಗೆ ಚರ್ಚೆ ಮಾಡಕ್ಕೆ ಬರ್ತಾನಂದ್ರೆ ಬರ್ಲಿ, ನಾನು ಸಿದ್ಧನಿದ್ದೀನಿ. ಸರಿ, ಕೆಲವು DCC ಮೇಲೆ ಏನು ಪರಿಣಾಮ ಬೀರ್ಬೋದು? ಈ ಕೆಲವು DCC ಎಲೆಕ್ಷನ್ ಮೇಲೆ ಏನು ಪರಿಣಾಮ ಬೀರ್ಬೋದು? ವಿಷಯ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇದ್ರ ಪರಿಣಾಮ ಬೀರ್ತದ. ಒಟ್ಟು ಒಳ್ಳೆ ಜನರಿಗೆ ಸಂಘ ಸಂಸ್ಥೆಗಳು ಬೇಕು ಅನ್ನೋದು ಅಭಿಪ್ರಾಯ ಜಿಲ್ಲೆ ಜನರದಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲೆಯ ಜನ ಆ ಒಂದು ನಿಟ್ಟಿನಲ್ಲಿ ಬರುವಂತ ದಿನ ಮಾಡಿ ನಿರ್ಣಯ ಕೈಗೊಳ್ತಾರೆ. ಸಂಸದರು ಅವ್ರ ಜನತೆ ಗೌರವ ಇದೆ, ಅವರು ಯೋಚಿಸಿ ಮಾತಾಡಬೇಕು. ನನ್ನ ಘನತೆ ನನ್ನ ಗೌರವ ಏನಿದೆ ಅನ್ನೋದನ್ನ ಇನ್ನೊಬ್ಬರ ಕಡೆಯಿಂದ ಹೇಳ್ಸ್ಕೊಳ್ಳುವಂತ ಮೂರ್ಖ ನಾನಿಲ್ಲ. ಆದ್ರೆ ಅವ್ರ ಘನತೆ ಗೌರವ ಏನಿದೆ ಮೊದಲು ಅವ್ರು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿ. ಯಾಕಂದ್ರೆ ಬರೀ ಇವತ್ತು ದುಡ್ಡಿದೆ, ಅದಿದೆ, ಗುಂಡಾಗಳನ್ನು ಕರ್ಕೊಂಡ್ಬಂದು ದಬ್ಬಾಳಿಕೆ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತಂದ್ರೆ ಅದಾಗೋದಿಲ್ಲ. ಅದ್ರ ಘನತೆ ಗೌರವ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಅವ್ರ ಘನತೆ ಗೌರವ ಇದ್ರೆ ಇವತ್ತು ದಿವಸ ಈ ಚುನಾವಣೆಯಲ್ಲಿ ಸೋಲಾಕಾತು, ಅದ್ರ ಪರಾಮರ್ಶೆ ಮಾಡ್ಕೊಳ್ಬೇಕು. ಇವತ್ತು ಘನತೆ ಗೌರವ ಇದ್ರೆ ಇವತ್ತು ದಿವಸ AICC ಅಧ್ಯಕ್ಷರಾಗ ಹೊಂಟಾರ. ಇವತ್ತು AK-47 ಕೇಸ್ ಇಟ್ಕೊಂಡು AICC ಅಧ್ಯಕ್ಷರ ಹೆಂಗ ಆಗವ್ರು ಇವರು? ದಿಲ್ಲಿ ಹೈಕಮಾಂಡ್ ಐತಿ ಸತ್ತೈತಿ, ಅವ್ರ ಪಕ್ಷದ ಹೈಕಮಾಂಡ್ ಐತಿಲ್ಲ. ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಒಳ್ಳೆ ವ್ಯಕ್ತಿನ ತರಬೇಕು. ನಾ ಮುಖ್ಯಮಂತ್ರಿ ಆಗ್ತಂತ ಹೇಳ್ತಾರ ಇವರು. ಅವರ ಇವತ್ತು ದಿವಸ ಅದು AK-47 ಕೇಸ್ನಾಗ ಅವ್ರದ್ದು ಯಾರು AK-47 ಹಿಡಿದ್ರು ಆ ಕೇಸ್ನಾಗ ಇವತ್ತು ಡಿಟೇಲ್ ಆಗಿ ಮಾಹಿತಿ ತೆಗೆದ್ರೆ ಅವ್ರು ಒಂದ್ ಕಡೆ ಎಲ್ಲೋ ಹೇಳ್ತದ. ಇವತ್ತು ರಾಯಬಾಗ್ ತಾಲೂಕಿನಲ್ಲಿ ಆಕ್ಸಿಡೆಂಟ್ ಆಗಿ ಅವ್ರ ತಲೆ ಸರಿ ಇಲ್ಲ ಅನ್ನೋ ಮಾತನ್ನು ಸಹಿತ ಅವರೇ ಸಬ್ಮಿಟ್ ಮಾಡಿದ ವಿಷಯ ಅದ. ಅವ್ರು ಇವತ್ತು ರಾಜ್ಯದ ಮುಂದಿನ ಮುಖ್ಯಮಂತ್ರಿನೂ ಇವತ್ತಿನ ಮುಖ್ಯಮಂತ್ರಿನೂ ಆಗುವಂತ ಪ್ರಯತ್ನವನ್ನು ಹೇಳಕತ್ತಾರ. AICC ಅಧ್ಯಕ್ಷನಾಗಿ ಅಂತ ಆಗ್ತಾನೋ ಅನ್ನೋ ಮಾತನ್ನು ಹೇಳ್ತಾ ಇದಾರೆ. ಇಂಥ ಗುಂಡಾ ಪ್ರವೃತ್ತಿ, ದುಡ್ಡು ಹಾರಿಸೋದು, ದಬ್ಬಾಳಿಕೆ ಮಾಡುವಂತ ಜನರನ್ನ ಇವತ್ತು ದಿವಸ ತಂದು ಅಲ್ಲಿ ಇಟ್ಟದ್ದಾದ್ರೆ ಇವತ್ತು ಕರ್ನಾಟಕ ರಾಜ್ಯಕ್ಕಾಗಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಜನ ಮತ್ತೆ ಉತ್ತರ ಕೊಡ್ತಾರೆ. ಅದಕ್ಕೆ ಎಂತ ಜನ ಬೇಕು? ಜನಸೇವಕರಾಗಿ, ಮನೆಯ ಮಗನಾಗಿ, ಮನೆಯ ಸೇವಕನಾಗಿ ಇವತ್ತು ದಿವಸ ಸಮಾಜ ಕೆಲಸ ಮಾಡುವಂತ ಒಂದು ಪ್ರವೃತ್ತಿಯಲ್ಲಿ ಇರಬೇಕು. ಅದನ್ನೆಲ್ಲ ಬಿಟ್ಟು ಇವತ್ತು ಆ ವ್ಯವಸ್ಥೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹನುಮಾನ್ ಕ್ಷೇತ್ರ ಇರ್ಬೋದು, ಗೋಕಾಕ್ ಕ್ಷೇತ್ರ ಇರ್ಬೋದು, ಯಮಕನಮಡಿ ಕ್ಷೇತ್ರ ಇರ್ಬೋದು, ಯಾವ ಹಂತಕ್ಕೆ ಬಂದು ತಲುಪ್ಯಾವ? ಆ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನಿದೆ ಅನ್ನೋದು ನೀವು ಹೋಗಿ ಸರ್ವೆ ಮಾಡ್ಬೇಕು. ನೀವು ಬರೀ ಇವತ್ತು ಅದ್ರ ಬಗ್ಗೆ ಹೋಗಿ ಮೂಲ ಗ್ರೌಂಡ್ ಲೆವೆಲ್ ಪರಿಸ್ಥಿತಿ ಏನೈತೆ ಅನ್ನೋದು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಮತ್ತು ಅವ್ರು ಅಲ್ಲಿ ಏನಿದಾರ ಅನ್ನೋದು ಆ ಕ್ಷೇತ್ರ ಜನ ಬಹಳ ಬಲ್ಲವರಾಗಿದ್ದಾರೆ. ಬರುವಂತ ಜನಮಾನಗಳಲ್ಲಿ ಅವು 3 ಕ್ಷೇತ್ರಗಳಲ್ಲಿ ಅವ್ರಿಗೆ ತಕ್ಕ ಉತ್ತರ ಜನ ಕೊಡ್ತಾರೆ ಅನ್ನೋ ಮಾತನ್ನು ಸಹಿತ ಹೇಳ್ತೀನಿ. ಕೇಳಿದ ಮೊನ್ನೆ ನಿಮ್ಗೆ ಏನಾಯ್ತಲ್ಲ ಅವತ್ತು ರಾತ್ರಿ ಹಲವಾರು ಕ್ಷೇತ್ರ ಜನನು ಬಂದಿದ್ದ ಜನ ಬಂದಾಗ ಇದು ಹುಕ್ಕೇರಿ ಕ್ಷೇತ್ರ ನಮ್ಗೆ ಮಾದರಿ ಆಯ್ತು ಅನ್ನುವಂತ ಮಾತು ಮಾತಾಡಿದ್ರು. ಅಲ್ಲಿ ಕಿತ್ತು ತೆಗೆಯುವಂತ ಕೆಲಸ ಏನು ಮುಂದೆ ನಾವು ಜನ ಸ್ವಾಭಿಮಾನಿಗಳ ಜನ ಅದೀವಿ, ಕಿತ್ತು ಹಾಕುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಮಾತನ್ನು ಮಾತಾಡಿದ್ದಾರೆ ಸರ್. ಅದನ್ನ ಸಂಪೂರ್ಣವಾಗಿ ನಾನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹಾಳಾಗಿದೆ, ಅದನ್ನು ಮರುಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಅವರಿಗೆ ದಿವಸ ಹೇಳಿಕೆಯನ್ನು ಕೊಟ್ಟಿರ್ಬೋದು. ಅದನ್ನು ಸ್ವಾಗತ ಮಾಡ್ತೀನಿ. ಬರುವಂತ ದಿನಮಾನಗಳಲ್ಲಿ ಹಲವಾರು ಕ್ಷೇತ್ರದ ಜನರ ಜೊತೆಗೆ, ಯಮಕನಮಡಿ ಕ್ಷೇತ್ರದ ಜನರ ಜೊತೆಗೆ, ಗೋಕಾಕ್ ಕ್ಷೇತ್ರದ ಜನರ ಜೊತೆಗೆ, ನಿಪ್ಪಾಣಿ ಕ್ಷೇತ್ರದ ಜನರ ಜೊತೆಗೆ ನಾನು ಇರ್ತೀನಿ ಅನ್ನೋ ಮಾತನ್ನು ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೀನಿ. ಸಂಭ್ರಮಾಚರ ಸಮಯದಲ್ಲಿ ಕ್ಷೇತ್ರ ಜನತೆಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದು ಅವ್ರ ಸಂಭ್ರಮ, ಅವ್ರು ಆಚರಣೆ ಮಾಡಬೇಕು. ಅವರು ಇವತ್ತು ದಿವಸ ಒಂದು ಕಪಿಮುಷ್ಟಿಯಲ್ಲಿ ಹೋಗುವಂಥದ್ದನ್ನ ಅವ್ರು ಸ್ವತಃ ತಪ್ಪಿಸ್ಕೊಂಡಿದ್ದಾರೆ. ಅದಕ್ಕೆ ಸಹಕಾರಿ ನಾನೊಬ್ಬ ನೆವ, ಆದ್ರೆ ಅವ್ರು ಇವತ್ತು ದಿವಸ ಅದನ್ನ ತಪ್ಪಿಸ್ಕೊಂಡಿದ್ದಾರೆ.
ಅದಕ್ಕೆ ಸಂಭ್ರಮ ಇವತ್ತು ಜನತೆಯ ಸಂಭ್ರಮ, ಜನತೆಯ ವಿಜಯ, ಜನತೆಯ ಒಂದು ಒಳ್ಳೆಯ ದಿನವನ್ನ ಬರುವಂತ ದೃಷ್ಟಿಯಲ್ಲಿ ಒಂದು ದಿವಸ ಕೆಲಸವನ್ನು ಮಾಡಿದ್ರು.